ಗೈಸ್ ಈಗ ಕಾಫಿ ರೆಡಿ ಆಗೈತೆ. ಇಲ್ಲ ಅಲ್ಲೇ ಕೂತ್ಕೊಂಡು ನೋಡಿ ಯಾವ ತರ ಆಗೈತೆ ಅಂತ. ಗೈಸ್ ಫೈನಲ್ ಆಗಿ ನಮ್ಮ ಮೇಲೆ ಈ ತರ ರೆಡಿ ಆಗೈತೆ. ಟೇಸ್ಟ್ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕೆಂಪರ್ ಸುರೇಶ್. ಗೈಸ್ ನಾವು ಇವತ್ತು ಬಂದಿದ್ದೀರಿ ಒಂದು ಕೆರೆ ಹತ್ರ ಕ್ಯಾಂಪಿಂಗ್ ಮಾಡೋಕ್ಕೆ. ಈ ಕ್ಯಾಂಪಿಂಗಲ್ಲಿ ನಮ್ಮ ವೈಫುನು ನಮ್ಮ ಜೊತೆ ಬಂದಿದ್ದಾಳೆ. ಏನಪ್ಪ ಅಂದರೆ ಲಾಸ್ಟು 3-4 ಕ್ಯಾಂಪಿಂಗ್ಲಿಂದನೂ ಬರ್ತೀನಿ ಅಂತ ಇದ್ಲು ನಮ್ಮ ವೈಫು. ಅದು ಬೆಟ್ಟ ಹತ್ತೋದು ಮತ್ತು ನೈಟು ಫಾರೆಸ್ಟಲ್ಲಲ್ವಾ, ಸೊ ಹಂಗಾಗಿ ಕರ್ಕೊಂಡೋಗಿಲ್ಲ. ಇವತ್ತು ಇನ್ನೂ 3 ಗಂಟೆ ಟೈಮು, ಬೇಗ ಬಂದಿದ್ದಾರಲ್ವ, ಸೊ ಅದಕ್ಕೆ ಕರ್ಕೊಬಂದಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ಹಿಂದೆ ಕಾಣಿಸ್ತೈತಲ್ವಾ, ಇದೇ ಲೇಕು. ಈ ಲೇಕ್ ಬಂದು BJC ಲೇಕ್ ಅಂತ, ಚಿಂತಾಮಣಿ ಹತ್ರ ಬರುತ್ತೆ ಇದು. ನಾನು ಲಾಸ್ಟ್ ಒಂದು ಕ್ಯಾಂಪಿಂಗ್ ಮಾಡಿದ್ದೀನಿ ಈ ಲೇಕ್ ಹತ್ರ, ಸೂಪರಾಗಿ ಬಂದಿದೆ. ಅದನ್ನು ಏನಂದರೆ ಈಗ ಗಾಳಿ ಜಾಸ್ತಿ ಆಗಿರೋದ್ರಿಂದ ಟೆಂಟ್ ಹಾಕೋಕ್ಕೂ ಪ್ರಾಬ್ಲಮ್ ಆಗ್ತೈತೆ. ಗಾಳಿ ವಿಪರೀತ ಇರೋದ್ರಿಂದ ಟೆಂಟ್ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ನೋಡ್ತೀನಿ, ಗಾಳಿ ನೋಡಿಕೊಂಡು ಟೆಂಟ್ ಹಾಕೋಣ. ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದಿದ್ರೆ. ಏನಾದರೂ ಗಾಳಿ ಇದೇ ಥರ ಇದ್ದರೆ ಎಲ್ಲಾದರೂ ಒಂದು ಸೈಡಲ್ಲಿ ಕ್ಯಾಂಪಿಂಗ್ ಹಾಕ್ತೀನಿ. ಇದಿಷ್ಟು ಈ ವಿಡಿಯೋ ಇರುತ್ತೆ ಗೈಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಆಗ್ತೈತೆ ಗಾಳಿ ಅಲ್ಲಿ. ಅಯ್ಯೋ ಗಾಳಿ ಆಗ ಅಲ್ಲೈತೆ ಬಿಡು. ಯಾವ್ದು ಫ್ರಂಟ್ ಯಾವುದು, ಬ್ಯಾಕ್ ಯಾವುದು? ಅದು ಇದು ಮಾಡು, ತೆಗಿಯ ಇವ. ಕಲ್ಲಿಕ್ಕಿದು ನಮಗೈತೆ. ಓಪನ್ ಈ ಕಡೆ ಆಯ್ತಾ, ಆಮೇಲೆ ತಿರ್ಸ್ಕೊಳ್ಳೋಣ ಬಿಡು. ಹಾಂ, ಇದೇನು ಅವಶ್ಯಕತೆ ಇರಲ್ಲ ಇವಾಗ, ಇದೇನು ಅವಶ್ಯಕತೆ ಇಲ್ಲಲ್ಲ. ಅದಕ್ಕೆ ಕಟ್ಟೋದು. ಯಾರು ಕುರಿಗಳು ಈ ಕಡೆಗೆ ಬರ್ತಾವ್ರೆ. ಅಲ್ಲಿ ಕೊಡಿ, ಇಲ್ಲಿ ಹಿಡ್ಕ. ಅಲ್ಲಿ ಇದಾಗ್ಬೇಕಲ್ವ, ಯಾವ್ದು ಗಾಳೀಲಿ. ಅದಕ್ಕೆ ಕಲ್ಲಿಕ್ಕ ಅದ್ರ ಮೇಲೆ ಅಂತ ಹೇಳಿದ್ರು. ತುಳ್ಕೊ ಹಂಗೆ. ಎಲ್ಲ ಬೇರೆ ಇವತ್ತು. ಅಂತ ಹಿಡ್ಕೊಂಡು ಹಂಗೆ ಹಿಡ್ಕೊಂಡು ಬಿಡು, ಬಿಡು. ಇಲ್ಲಿಗೆ ಬರೋದಕ್ಕೆ ಸೆಂಟ್ರ್ ಇದು. ಯಾವುದೇ ಕಲೀತು. ಹಿಡ್ಕಂಗೆ ಚೇಂಜ್ ಮಾಡ್ಬೇಕಿತ್ತಲ್ಲ. ಇರ ಏನಾಯ್ತಾ? ಅದೇ ಈ ಕಡೆ ತಿರ್ಸ್ಕೋಬೇಕಲ್ಲಿ, ಆ ಕಡೆ ಓಪನ್ ಇಕ್ಕಿದ್ರೆ ಇನ್ನೇನು ಇಲ್ಲ ಬಿಡು. ಹಿಂಗೆ ಹಿಡ್ಕೊಂತೀಯಾ?
ಹಂಗೆ ಹಿಡ್ಕೋ, ಚಾಪೆ ಹಾಕ್ಬೇಕಲ್ಲ ಒಳಗಡೆ. ಬ್ಯಾಗ್ ಇಕ್ಬೇಡ ಇರಮ್ಮ, ಚಾಪೆ ಹೇಳ್ತಿದ್ರೆ ಅವಾಗ್ಲತ್ತ. ಇನ್ನೇನಾದ್ರೂ ಐತಲ್ಲ ಕೂಡ ಅಲ್ಲಿ ಇಲ್ಲಿ ಹೊರಟೆ ಹೋಯ್ತು ಬಿಡೋದು. ದಾರ ನೋಡಿಬೇಕು ಇದಕ್ಕೆ. ಇದೇನು ಕಲ್ಲಿದ್ದಂಗೆ ಐತಿಲ್ಲ. ಕೆಳಗಡೆ ಕಲ್ಲಿದ್ದಂಗೆ ಆಯ್ತು, ಕಲ್ಲಿದ್ದಂಗೆ ಐತೆ ಕೆಳಗಡೆ. ಸಾಕು. ಏನಾಗಲ್ಲ. ಗೈಸ್ ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಐತೆ ನೋಡಿ ಯಾವ ಥರ ಸೆಟಪ್ ಮಾಡಿದ್ನಿ ಅಂತ. ಗಾಳಿಯಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಸೆಟಪ್ ಮಾಡೋ ಬಟ್ಟಿಗೆ. ನೀವು ನೋಡಿದ್ರೆ ಯಾವ ಥರ ಆಯಿತು ಅಂತ. ಈಗ ಮೊದಲು ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಒಳಗಡೆ ಸುಮ್ಮ ಕೂತ್ಕೊಂಡಳ ಪಾಪ. ಗೈಸ್ ಗಾಳಿ ನೋಡಿ ಟೆಂಟ್ನೇ ಅಲ್ಲಾಡಿಸ್ತೈತೆ ಆ ಕಡೆ ಈ ಕಡೆ. ಹಾಂ ಗೈಸ್ ಈಗ ಕಾಫಿ ರೆಡಿ ಆಗೈತೆ ನೋಡಿ. ಕಾಫಿ ಬೆರೆಸ್ತಿದ್ದಾರೆ. ಈ ಕಡೆ ಇದು ಕಬಾಬ್ಗೂ ರೆಡಿ ಆಯ್ತು. ಇದೇನದು ಏನಾಯ್ತು ಸುಮ? ಚಿಕನ್ 65 ಅಂತೆ. ನೋಡಿ ಎಲ್ಲ ಮಿಕ್ಸಿ ಥರ ಮಾಡಿದ್ದೀನಿ. ಈಗ ಇವು ಹಾಕಿ ಇದ್ರಕ್ಕೆ ಮಿಕ್ಸ್ ಮಾಡೋಣ. ಆಹಾ, ಇದನ್ನ ಎಣ್ಣೆಗೆ ಹಾಕಿ ತಿಂತ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಫುಲ್ ಆಗುತ್ತೇನಾ 2 ಲೋಟ? ಆಚೆ ಚೇರ್ ಹಾಕ್ಬಿಡು, ಆಚೆ ಕೂತ್ಕೊಂಡು ಕುಡಿಯೋಣ. ಇಲ್ಲ ಆಗಲ್ಲ ಇಕ್ಕಟ್ಲ. ಇಲ್ಲ ಅಲ್ಲಿ ಬರಿದ್ರ ಅವ್ರ ಹತ್ತೋದ್ರ ಏ ಇಲ್ಲ ಅಲ್ಲೇ ಕೂತ್ಕೊಂಡು. ಇವರಲ್ಲ ಇಲ್ಲಿ ಇಲ್ಲಿ ಈ ಕಲ್ಲುಗಳ ಮ್ಯಾಗ ಅವ್ರು ನೋಡು. ವೈಟ್ ಶರ್ಟು ಇನ್ನೊಬ್ಬ. ಗೈಸ್ ನೆಕ್ಸ್ಟ್ ವಿಡಿಯೋನು ಇಲ್ಲೇ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಜನ ಮೀನು ಹಿಡಿತಾ ಇದ್ದಾರೆ ಇಲ್ಲಿ. ಟ್ರೈ ಮಾಡೋಣ ನಾವು ಒಂದು ಸಲ ಬಂದು ಮೀನು ಹಿಡಿಯೋಣ. ನಾನು ಸಿಕ್ಕಿದ್ರೆ ಇಲ್ಲೇ ಏನಾದರೂ ಕಬಾಬು ಇಲ್ಲ ಫ್ರೈ ಏನಾದರೂ ಮಾಡಿಕೊಂಡು ತಿನ್ನೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡ್ತೀನಿ ನೆಕ್ಸ್ಟ್ ಯಾವಾಗ ಫ್ರೀ ಆದರೆ ಆವಾಗ. ಟೆಂಟ್ ಇರುತ್ತೇನಪ್ಪ ಎತ್ಕೊಂಡು ಹೋಗ್ಬಿಟ್ಟತ್ತ ಗಾಡಿ ಕಾರ್.
ನಾನು ಇಷ್ಟು ಕಮ್ಮಿ ನೋಡ್ತಾ ಇರೋದು ನೀರಲ್ಲಿ. ಎಲ್ಲ ಬೇರೆ ಕಡೆ ಬಿಡ್ತಾರೇನೋ. ನೋಡ ಅಲ್ಲಿ ಒಂದು ರೂಮ್ ಐತಲ್ವಾ, ಆ ರೂಮ್ ಅದೇ, ಅಲ್ಲಿಂದ ಬಿಡ್ತಾರೆ ನೀರು. ಗಾಡಿ ಅಲ್ಲಿ ಬಂದವ್ರು, ಅಲ್ಲಿ ಬ್ಲೂ ಶರ್ಟ್ ಎಲ್ಲೋ ಶರ್ಟ್ ಹಾಕೊಂಡವ್ರು ನೋಡ, ಅವರು ಆ ಹುಡುಗರೆಲ್ಲ ಅಲ್ಲಿದ್ದವ್ರೆ. ಹುಡುಗರಲ್ಲ, ಅವ್ರು ದೊಡ್ಡವ್ರು. ಏನದ ನೀರು ಹಾಕಿ ಹಿಡಿದು ಕೈಯಾಗ ಏನಾದ್ರು ಹಿಡಿತಾವ್ರ ಮೀನುಗಳ? ಏನೋ ಮಾಡ್ತಾವ್ರ. ಹುಡುಗಿರವ್ರ ಇಲ್ಲಲೇ ಇರ್ಬೋದು, ಹುಡುಗಿರ. ಲಾಸ್ಟ್ ಟೈಮ್ ಬಂದಾಗ ಅವ್ರು ಯಾರೋ ಅಲ್ಲಿ ಶೆಡ್ ಐತಲ್ವಾ, ಅಲ್ಲಿ ಸರಿಯಾಗಿ ಲೇಡೀಸು ಎಲ್ಲ ಈಜು ಹೊಡಿತಾ ಇದ್ರು. ಬಿಸಿಲಿದ್ರೆ ಅದೇ ಮಾಡ್ಬೋದಿತ್ತು, ಆರಾಮಾಗಿ ಈಜ್ಬೋದಿತ್ತು. ಗೈಸ್, ಈಗ ಕಾಫಿ ಕುಡಿದಿದ್ದಾಯಿತು. ಈಗ ಬಿರಿಯಾನಿ ಮತ್ತು ಚಿಕನ್ 65ಗೆ ರೆಡಿ ಮಾಡೋಣ. ಈಗ ಬನ್ನಿ, ಇದು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಇದೆಲ್ಲ ಕಟ್ ಮಾಡಾಕ್ಬಿಡೋಣ. ಗೈಸ್, ಈಗ ಬಿರಿಯಾನಿಗೆ ಒಲೆ ಹಚ್ಚಿದ್ದಾರೆ. ನೋಡೋಣ, ಈ ಪಾತ್ರೆಯಲ್ಲಿ ಮಾಡ, ದೊಡ್ಡ ಪಾತ್ರೆಯಲ್ಲಿ ಮಾಡ. ಕಮ್ಮಿ ಇಕ್ಕೊಳ್ಳ ಉರಿ ಕಮ್ಮಿ ಇಕ್ಕೋ. ಇದು ಏನು ಗೊತ್ತಾ, ಇವಾಯ್ತು ನೋಡು, ಇವು ಹಿಡ್ಕ ಇವು ಇಲ್ಲ, ಆ ಕಡೆ ಈ ಕಡೆ ಫಸ್ಟೇ ಹಿಡ್ಕೋಬೇಕು ನೀನು. ಇವಾಗ ಸ್ವಲ್ಪ ಹೊತ್ತು ಬಟ್ಟೆನಲ್ಲಿ ಹಿಡ್ಕ, ಆಮೇಲೆ ಬೇಕಂದ್ರೆ ಕೈಯಲ್ಲಿ ಹಿಡ್ಕೋಬೋದು. ಅವೇನು ಕೊಟ್ಟಿರೋದು ಅದಕ್ಕೆ. ನೋಡಿ ಟೆಂಟ್ ನೋಡಿ ಯಾವ ಥರ ಆಡ್ತೈತೆ ಅಂತ. ಗೈಸ್, ಇನ್ನೊಂದು 2 ನಿಮಿಷ ನಮ್ಮ ಬಿರಿಯಾನಿ ರೆಡಿ ಆಗೈತೆ. ಇನ್ನೂ ಎಷ್ಟೊತ್ತಾಗುತ್ತಾ? 2 ನಿಮಿಷನಾ? 2 ನಿಮಿಷ ಬಿರಿಯಾನಿ ಆಯಿತು. ಆಮೇಲೆ ಚಿಕನ್ 65 ಮಾಡ್ತಾರೆ. ಎಲ್ಲ ಇವತ್ತು ಫುಲ್ ಮೀಲ್ಸು ಹೊಡೆದಾಕೋಣ. ಗೈಸ್, ಈಗ ಬಿರಿಯಾನಿ ಏನೋ ರೆಡಿ ಆಗೈತೆ, ಬಟ್ ನಾವು ಪ್ಲೇಟ್ ತರೋದು ಮರ್ತೋಗಿದ್ರಿ. ಸೊ ಹಂಗಾಗಿ ಎಲೆನಾದ್ರು ಸಿಗುತ್ತೆ ಅಂತ ಹೋಗ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಈ ಗುಟ್ಟದ ಮೇಲೆ ಏನಾದರೂ ಸಿಗ್ಬೋದು ಎಲೆ ಅಂತ ಹೋಗ್ತಾ ಇದ್ದೀನಿ. ಸಿಕ್ಕಿಲ್ಲ ಅಂದರೆ ನಮ್ಮ ಹತ್ರ ಚಿಕ್ಕದೊಂದು ಪ್ಲೇಟ್ ಐತಲ್ವ, ಅದರಲ್ಲೇ ತಿನ್ನಬೇಕಾಗುತ್ತೆ. ನೋಡೋಣ, 90% ಸಿಗುತ್ತೆ ಅಂತ ಒಂದು ನಂಬಿಕೆ ಐತೆ. ನೋಡಿ, ಇಲ್ಲ ಐತೆ, ಇಲ್ಲೇ. ಫೈನಲ್ ಆಗಿ ನಮಗೆ ಇಲ್ಲಿ ಒಂದು ಇಷ್ಟು ಎಲೆ ಸಿಕ್ಕೈತೆ. ನಮ್ಮ ಟೆಂಟ್ ನೋಡಿ, ಗೈಸ್ ನೋಡಿ, ನಾನು ಎಲೆ ಕಿತ್ಕೊಂಬರೋ ಬಟ್ಟಿಗೆ ಎಲ್ಲ ಮಾಡಿಕ್ಕೆ ನಮ್ಮ ಮೇಡಮ್ ಕುತ್ಕೊಂಡವಳೆ, ನಗ್ತಾವಳೆ. ಏನು ಮಾಡ್ತೀಯಮ್ಮ, ಅಲ್ಲಿ ಸಿಕ್ಕಿಲ್ಲ, ದೂರ ಹೋಗಿದ್ದು ಹುಡ್ಕೊಂಡು. ಊಟದೆಲ್ಲ ಕ್ಲಿಯರ್. ಫೈನಲ್ ಆಗಿ ನಮ್ಮ ಮೇಲೆ ಈ ಥರ ರೆಡಿ ಆಗೈತೆ. ಪರವಾಗಿಲ್ಲ, ಅದು ತುಂಬ ಎಳೆಯದಾಗಿರೋದ್ರಿಂದ ಸ್ವಲ್ಪ ಹೊಲಿಯೋಕ್ಕೂ ಸ್ವಲ್ಪ ಇದಾಯಿತು. ನೋಡಿ, ಅರ್ಧ ಹೋಗ್ತೈತೆ. ಇನ್ನು ಸ್ವಲ್ಪ, ಇನ್ನೂ ಒಂದು 15-20 ದಿನ ಹಾಕಿದ್ರಿ ಎಲೆ ಸ್ವಲ್ಪ ಗಟ್ಟಿ ಇರೋದು, ಅವಾಗ ಹೆಂಗೆ ಬೇಕೋ ಹಂಗೆ ಹೊಲಿಬೋದಿತ್ತು.
ಆದರೂ ಇಷ್ಟು ಮಾತ್ರ ಹೊಲ್ದಿದ್ದೀನಿ. ಇದರಲ್ಲೀಗ ಊಟ ಮಾಡೋಣ. ಹಾಗೆ ನಮ್ಮ ಬಿರಿಯಾನಿ ಹಿಂಗೆ ರೆಡಿ ಆಗೈತೆ. ತೆಗಿಯ ನೋಡಿ ಯಾವ ಥರ ಆಗೈತೆ ಅಂತ. ಆಹಾ, ತುಂಬ ಚೆನ್ನಾಗೈತೆ. ಈಗ ಚಿಕನ್ 65 ಮಾಡೋಣ. ಚಿಕನ್ 65 ಮುಂದೆ ಆಗೋದು ಅನ್ಸುತ್ತೆ. ಆದ್ಮೇಲೆ ಅದಾದ್ಮೇಲೆ ಅಂತ ಇರಪ್ಪ. ಜಾಸ್ತಿ ಉಜ್ಜಿಬೇಡ, ಅರ್ಧಗಿರ್ದು ಹೋಗುತ್ತೆ ಆಮೇಲೆ. ಕ್ಲೀನಾಗಿ ಆಗೋದು ಬೇರೆನಾ, ಧೂಳ ಐತೆ ಅದಕ್ಕೆ. ಬಿರಿಯಾನಿ ರೆಡಿ ಆಗೈತೆ. ಮತ್ತು ಇದ್ಯಾವುದು ಚಿಕನ್ 65 ಅಂತೆ. ಮತ್ತು ಸಲಾಡ್ ಐತೆ. ಹಾಕ ಈಗ ತಿನ್ನೋಣ. ಬಾರ್ಸಾಕೋದೆ ನೋಡಿ, ವ್ಯೂ ನೋಡಿ ಹೆಂಗೈತೆ ಈ ಕಡೆ. ಈ ಥರ ನೇಚರಲ್ಲಿ ಕುತ್ಕೊಂಡು ಊಟ ತಿನ್ಬೇಕಂದ್ರೆ ಅದ್ರ ಮಜಾನೇ ಬೇರೆ. ಏನೋ ಸುಮ. ಈಗ ಸನ್ಸೆಟ್ ಆಗುತ್ತೆ, ಸನ್ಸೆಟ್ಟು ತೋರಿಸ್ತೀನಿ ನಿಮಗೆ. ಸಾಕು ಬಿಡು, ಆಮೇಲೆ ಹಾಕೋಣ. ಲೆಗ್ ಪೀಸ್ ಸಲಾಡ್ ಫೈನಲಿ ಈ ಥರ ಐತೆ ಎಲ್ಲ. ಈಗ ತಿನ್ನೋದು ಬನ್ನಿ, ಈಗ ತಿನ್ನೋಣ. ತಿನ್ನ ಸುಮ್ಮ, ಹೆಂಗಾಯ್ತು? ನೀನು ಮಾಡಿದ್ದು ಊಟ ನೀನೇ ಫಸ್ಟ್ ತಿನ್ಬೇಕು. ತಿನ್ನು. ನೀನು ತಿನ್ಬೇಕು ತಾನೇ? ಅಲ್ಲ, ನೀನು ತಿನ್ನು, ಟೇಸ್ಟ್ ಹೆಂಗೆ ಹೇಳು, ಹೆಂಗೈತೆ ಅಂತ. ಹೆಂಗೈತೆ? ಅವು ಬ್ಯಾಕ್ಗ್ರೌಂಡ್ ಸೂಪರಾಗಿ ಬರ್ತೈತೆ. ಚೆನ್ನಾಗೈತಾ ಗೈಸ್? ಈಗ ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ. ಲೆಗ್ ಪೀಸ್ ಫಸ್ಟು. ಸೂಪರಾಗಿ ಐತೆ ಗೈಸ್. ನೋಡಿ, ಈಗ ಮೀನು ಹಿಡಿತಾ ಇರೋರೆಲ್ಲ ಹೋಗ್ತಾ ಇದ್ದಾರೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂತು. ಗೈಸ್, ಈಗ ತಿಂದಿದ್ದೆಲ್ಲ ಆಯಿತು. ಈಗ ಪಾತ್ರೆಗಳು ತೊಳಿಬೇಕು ನೋಡಿ. ಇವೆಲ್ಲ ತೊಳಿಬೇಕು. ನಾವು ತೊಳಿಬೇಕು ಅಂದರೆ ಅಲ್ಲಿ ಇದು ಕಾಣಿಸ್ತೈತಲ್ವ, ಅಲ್ಲಿಗೆ ಹೋಗ್ಬೇಕು. ಆ ಕಲ್ಲ ಹತ್ರ. ಈ ಕಡೆ ಎಲ್ಲೂ ತೊಳೆಯೋಕ್ಕೆ ಜಾಗನೇ ಇಲ್ಲ. ಪಾತ್ರೆ ತೊಳಿತಾ ಇದ್ದಾರೆ. ತೊಳೆದಾದ್ಮೇಲೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಣ. ನೋಡಿ, ನಮ್ಮ ಟೆಂಟು ಅಲ್ಲಿದೆ ನೋಡಿ. ಮೀನು ಹಿಡಿಯೋರು ಇನ್ನೂ ಸ್ವಲ್ಪ ಜನ ಮೀನು ಹಿಡಿತಾನೆ ಇದೆ ನೋಡಿ. ಗೈಸ್, ಟೆಂಟ್ ನೋಡಿ ಗಾಳಿಗೆ ಯಾವ ಥರ ಎತ್ಬಿಟ್ಟೈತೆ ಅಂತ ಸುಮಾರು ರೆಡಿ ಮಾಡ್ತಾ ಇದ್ದಾಳೆ ಈಗ. ಈ ಗಾಳಿ ಕಮ್ಮಿ ಐತಿ ಬೇಕತ್ತೆ. ಈಗ ಗಾಳಿ ಕಮ್ಮಿ ಐತಿ ಬೇಕತ್ತೆ. ತೊಳ್ಕ ಹಂಗೆ ತೊಳ್ಕ ಬಿಡ. ಅಲ್ಲೊಂದೆರಡು ಆಯ್ತು ನೋಡಿ. ಇವು ಕಂಬಿಗಳು. ಅಲ್ಲಿ ಚೀಲ ಓಡ್ತಾ. ಬಿಡು ಬಿಡು, ಅದಾಗಲ್ಲ ಬಿಡು, ಇಟ್ಕೊಂಡಿದ್ವಿ. ಇನ್ನಂಗೆ ಒಂದು ಕೈ ಏನು ಇದಕ್ಕೆ ಹಿಡಿಗೆ ಅಷ್ಟೇ.
ಏನಾಯ್ತು ಗಾಳಿ ಯಪ್ಪ ಯಪ್ಪ ಅದಕ್ಕೆ ಹಾಂ ಬಿಡಮ್ಮ ಅದಂಗೆ ಗಿಟ್ಟಕ್ಕಮ್ಮ ಬಿಡು ಬಿಡು ಒಂದು ಗೈಸ್ ಈಗ ಎಲ್ಲ ಫೈನಲ್ ಆಗಿ ಪ್ಯಾಕಿಂಗ್ ಆಗೈತೆ ನೋಡ್ಬೋದು 2 ಬ್ಯಾಗುಗಳಾಗೈತೆ ಪ್ಯಾಕಿಂಗು ಈಗ ಹೋಗೋಣ ಟೈಮ್ ಈಗ 7 ಗಂಟೆ ಆಯಿತು ಎಷ್ಟಾಯ್ತು ಸುಮಾರು ಟೈಮು 7 ಗಂಟೆ ಆಯಿತು ನೋಡ್ಬೋದು ಎಲ್ಲ ಕತ್ಲೆ ಆಗ್ತೈತೆ ಈಗ ಓಕೆ ಗೈಸ್ ಇದಿಷ್ಟು ಈ ವಿಡಿಯೋ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಹೊಸ ಕ್ಯಾಂಪಿಂಗ್ ವಿಡಿಯೋ ಜೊತೆ ಬಾಯ್ ಗೈಸ್